ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯ ರಾಜಕಾರಣದಲ್ಲಿ ಕಾವೇರಿ ಇರುವ ಸಿಎಂ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪಿದೆ. ಡಿಕೆ ಶಿವಕುಮಾರ್ ದೆಹಲಿಯಿಂದ ಬರಿಗೈಲಿ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿಯನ್ನ ಮತ್ತಷ್ಟು ಭದ್ರ ಮಾಡಿಕೊಂಡಿದ್ದಾರೆ. 17ನೇ ಚೊಚ್ಚಲ ಬಜೆಟ್ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಆಪ್ತರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಅಷ್ಟಕ್ಕೂ ಏನಿದು ಡಿಕೆ ಸುರೇಶ್ ಸಿಡಿಸಿರುವಂತಹ ಆ ಸ್ಫೋಟಕ ಬಾಂಬ್, ಅದರ ಅಂತಹದ್ದೇನಿದೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ, ಲೇಡೀಸ್ ನಮ್ಗೆ ಬೇಡ ಅಂತಾರೆ. ಚೇರ್ಮನ್ ಬಂದ್ಬಿಡ್ತು ಅಂತ ಅಂದ್ರೆ ನಮ್ಗೆ ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಬಹಳ ಕಷ್ಟ. ಅಧಿಕಾರದಿಂದ ಇನ್ನೊಬ್ರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಬಹಳ ಕಷ್ಟ. ಸಿಎಂ ಕುರ್ಚಿ ಬಗ್ಗೆ ಮಾತನಾಡಿರುವ ಡಿಕೆ ಸುರೇಶ್ ತುಂಬಾನೇ ಚಾಣಾಕ್ಷತನದಿಂದ ಸಿದ್ದರಾಮಯ್ಯ ಹಾಗೂ ಬೆಂಬಲಿಗರಿಗೆ ಶಾಕ್ ನೀಡುವ ಪ್ರಯತ್ನ ಮಾಡಿದ್ದಾರೆ. ಸಿಎಂ ಸೀಟಿನ ಬಗ್ಗೆ ಮಾತನಾಡೋದಕ್ಕೆ ಡಿಕೆ ಸುರೇಶ್ ತಮ್ಮ ಊರಿನ ಪಂಚಾಯಿತಿ ಚೇರ್ಮನ್ ಲೆಕ್ಕ ಹೇಳಿದ್ದಾರೆ. ತಮ್ಮ ಊರಿನ ಚೇರ್ಮನ್ ಅಧ್ಯಕ್ಷರಿಗೆ ಏರಿದ ಮೇಲೆ ಇನ್ನೊಂದು 3 ದಿನ ಇರಿ ಅಣ್ಣ ಅಂತ ಹೇಳ್ತಾರೆ. ಮಗಳ ಮದುವೆ ಇದೆ ಅಂತಾರೆ. ಹಿರಿಯಣ್ಣ ಮಾರ್ಚ್ ತಿಂಗಳು ಕಳೀಲಿ ಅಂತಾರೆ. ಹೀಗಂತ ಸುರೇಶ್ ಸೂಚ್ಯವಾಗಿ ಹೇಳಿದ್ದಾರೆ. ಇಲ್ಲಿ ಗಮನಾರ್ಹ ಏನಂದ್ರೆ, ಡಿಕೆ ಸುರೇಶ್ ಇಷ್ಟೆಲ್ಲ ಮಾತನಾಡಿದ್ದು ಸಿಎಂ ಕುರ್ಚಿ ವಿಷಯ ಮಾತನಾಡುವಾಗ ಇನ್ನೊಂದು ಸಿಎಂ ಕುರ್ಚಿಯನ್ನೇ ಚೇರ್ಮನ್ ಕುರ್ಚಿಗೆ ಹೋಲಿಕೆ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಇಲ್ಲಿ ಮಾರ್ಚ್ಗೆ ಬಿಡ್ತೀನಣ್ಣ ಅಂತ ಚೇರ್ಮನ್ ಸೀಟಿನಲ್ಲಿರುವವರು ಹೇಳ್ತಾರೆ ಅಂದಿದ್ದಾರೆ. ಇದನ್ನ ಡಿಕೆ ಸುರೇಶ್ ಸಿಎಂ ಸಿದ್ದರಾಮಯ್ಯ ವಿಷಯಕ್ಕೆ ಹೇಳಿರಬಹುದಾ, ಅಥವಾ ಅವರಿಗೆ ಹೈಕಮಾಂಡ್ ಕಡೆಯಿಂದ ಹೀಗೆಲ್ಲ ಸೂಚನೆ ಬಂದಿರಬಹುದಾ? ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾರ್ಚ್ ವೇಳೆಗೆ 17ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಇದೆಲ್ಲಾ ಕಾರಣಗಳನ್ನು ಇಟ್ಕೊಂಡೆ ಸೂಚ್ಯವಾಗಿ ಚೇರ್ಮನ್ ಕುರ್ಚಿಯಲ್ಲಿ ಇರುವವರು ಹೇಳಿರುವಂತೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದೊಂದು ದಿನ ಆ ಮಾತನ್ನ ಹೇಳ್ತಾರೆ. ಮಾರ್ಚ್ಗೆ ಸಿಎಂ ಸೀಟನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಡ್ತಾರೆ ಅಂತ ಹೇಳಿರಬಹುದಾ? ಅಥವಾ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಕೂಡ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದನ್ನೇ ಡಿಕೆ ಸುರೇಶ್ ಹೇಳಿದ್ರ? ಇದೇ ಈಗ ಕಾಡ್ತಾ ಇರುವಂತ ಪ್ರಶ್ನೆ. ಏನಾಗುತ್ತೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.